ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಮತ್ತೊಂದು ಸಮರ ಶುರುವಾಗುವಂತ ಹಂತಕ್ಕೆ ತಲುಪಿದೆ. ಚಾಮುಂಡಿ ಚಲೋ ಧರ್ಮಯಾತ್ರೆ ಬಳಿಕ ಈಗ ಜಾತಿ ಗಣತಿ ಅಸ್ತ್ರವನ್ನ ನಡೆಸಲಿಕ್ಕೆ ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿಯವರು ಮುಂದಾಗ್ತಾ ಇದ್ದಾರೆ. ಜಾತಿ ಗಣತಿ ಅಸ್ತ್ರನ ಮರು ಸಮೀಕ್ಷೆ ಅಸ್ತ್ರವನ್ನಾಗಿ ಮಾಡಿಕೊಂಡು ಉಪಯೋಗಿಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅಂತ ಇದರ ವಿರುದ್ಧ ಹೋರಾಟಕ್ಕೆ ತೀರ್ಮಾನವನ್ನ ಮಾಡ್ತಿದ್ದಾರೆ. ಬಿಜೆಪಿಗೆ ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆಯೇ ಪ್ರಬಲ ಅಸ್ತ್ರ. ಕಲಂನಲ್ಲಿ ಕ್ರೈಸ್ತ ಪದ ಬಳಕೆ, ಲಿಂಗಾಯತ ಸಮುದಾಯ ಗೊಂದಲ. ಈಗಾಗಲೇ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದೆ ಬಿಜೆಪಿಯ ನಿಯೋಗ. ಈ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಯುದ್ಧವನ್ನ ಸಮರವನ್ನ ಮಾಡಲಿಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಲ್ಲ ಬಿಜೆಪಿ ನಿಯೋಗ, ನೇರವಾಗಿ ಹೋಗಿ ರಾಜಭವನದಲ್ಲಿ. ಆಗ ಏನು ಹೇಳಿದ್ರು ನೋಡಿ, ಅನ್ಯಾಯ ಆಗ್ತಾ ಇದೆ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ, ಬಟ್ ಇದು ಜಾತಿ ಗಣತಿನೇ. ಈಗ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಜನಗಣತಿ ಮಾಡಬೇಕು, ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮಾಡಕ್ಕೆ ಮಾತ್ರ ಅಧಿಕಾರ ಇರೋದು, ಯಾವುದೇ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇದನ್ನ ನ್ಯೂಸ್ ಫಸ್ಟ್ಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೂಡ ಕನ್ಫರ್ಮ್ನ ಮಾಡಿದ್ರು. ಬಟ್ ಧರ್ಮಸ್ಥಳ ಹೋರಾಟ ಆಯಿತು, ಚಾಮುಂಡಿ ಚಲೋ ಆಯಿತು. ಈಗ ಹೊಸ ಅಸ್ತ್ರ ಏನು, ಜಾತಿ ಗಣತಿಯ ಅಸ್ತ್ರವನ್ನು ಬಿಜೆಪಿ ಅವರು ಮುನ್ನೆಲೆಗೆ ತರ್ತಾ ಇದ್ದಾರೆ. ಜಾತಿ ಗಣತಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಅದರಲ್ಲಿ ಒಂದಿಷ್ಟು ಸೆಲೆಕ್ಟೆಡ್ ಅಂಶಗಳನ್ನ ಇಟ್ಕೊಂಡಿದ್ದಾರೆ. ಏನೇನು, ರಾಜ್ಯಪಾಲರಿಗೆ ದೂರನ್ನ ಕೊಡೋದು. ನಿನ್ನೆ ಬಿಜೆಪಿ ನಿಯೋಗ ಹೋಯಿತು, ರಾಜ್ಯಪಾಲರಿಗೆ ದೂರು ಕೊಡ್ತು. ಈ ಸಮೀಕ್ಷೆಯಲ್ಲಿ ಕಾಲಮ್ ಇರುತ್ತಲ್ಲ, ಅದರಲ್ಲಿ ಕ್ರೈಸ್ತ ಪದ ಬಳಕೆ, ಲಿಂಗಾಯತ ಸಮುದಾಯದ ಗೊಂದಲ ಇದೆ. ಸಬ್ಕ್ಯಾಸ್ಟ್ ಉಪಜಾತಿಯ ಏನಂತ ಬರಿಬೇಕು ನಾವು. ಉದಾಹರಣೆಗೆ ವೀರಶೈವ ಲಿಂಗಾಯತ ಆದರೆ ಏನಂತ ಬರಿಬೇಕು, ಅದರಲ್ಲಿ ಸಬ್ಕ್ಯಾಸ್ಟ್ಗಳಿದೆ, ಉಪಜಾತಿಗಳಿದೆ, ಉಪ ಪಂಗಡಗಳಿದೆ, ಅದನ್ನು ನಾವು ಏನಂತ ಬರಿಬೇಕು. ಈ ಎಲ್ಲ ಗೊಂದಲಗಳು ಇದೆ. ಇದಕ್ಕೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾಗಿದೆ. ಈಗ ಅದನ್ನೇ ಅಸ್ತ್ರ ಮಾಡ್ಕೊಂಡು ಬಿಜೆಪಿ ಹೋರಾಟ ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಸಮೀಕ್ಷೆ ಕೂಡ ನಡೆಯುವಂಥದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗಾಗಲೇ ಚಾಮುಂಡಿ ಚಲೋ ಆಯಿತು, ಇತ್ತ ಧರ್ಮಸ್ಥಳ ಪ್ರಕರಣ ಆಯಿತು, ಜಾತಿ ಗಣತಿ ಹೊಸ ಅಸ್ತ್ರ ಬಿಜೆಪಿಗೆ. ಬಹಳ ಮುಖ್ಯವಾಗಿರುವಂಥದ್ದು, ಪ್ರತಿಪಕ್ಷಗಳು ನೇರವಾಗಿ ಕೂಡ ಇತ್ತೀಚೆಗೆ ಧರ್ಮಸ್ಥಳ ಪ್ರಕರಣವನ್ನು ಕೂಡ ಮುಂದಿಟ್ಕೊಂಡು ಹೋರಾಟವನ್ನು ಮಾಡಿದ್ವು. ಒಂದು ಹಂತದಲ್ಲಿ ಧರ್ಮಸ್ಥಳ ಚಲವನ್ನು ಕೂಡ ಮಾಡಿ ಆ ಮೂಲಕ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು. ಇದು ಅಪಮಾನ ಮಾಡ್ತಿದ್ರು, ಅಪಚಾರ ಎಸಗಲಾಗ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಸರ್ಕಾರದ ವಿರುದ್ಧ ಮಾಡಿದ್ರು. ಅದಾದ ನಂತರ ಕೂಡ ಚಾಮುಂಡೇಶ್ವರಿ ಬೆಟ್ಟದ ವಿಚಾರವಾಗಿ ಕೂಡ ತೀವ್ರ ಆಕ್ರೋಶವನ್ನು ಕೂಡ ಪ್ರತಿಪಕ್ಷಗಳು ವ್ಯಕ್ತಪಡಿಸಿದ್ವು. ಬಾನು ಮುಷ್ತಾಕ್ ಅವರ ವಿಚಾರದಲ್ಲೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೋರ್ಟ್ ಮೆಟ್ಲನ್ನು ಏರಿದ್ರು. ಅಲ್ಲೂ ಕೂಡ ಪ್ರತಿಪಕ್ಷಗಳಿಗೆ ಹಿನ್ನಡೆ ಆಯಿತು. ಇದೀಗ ಪ್ರತಿಪಕ್ಷಗಳು ನೇರವಾಗಿ ಕೂಡ ಶೈಕ್ಷಣಿಕ ಸಾಮಾಜಿಕ ಮರು ಸಮೀಕ್ಷೆ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಈಗ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿರುವಂಥ ಕ್ರೈಸ್ತ ಹೆಸರನ್ನ ಕೂಡ ಕಾಲಂಗಳಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಪ್ರತಿಪಕ್ಷ ಬಿಜೆಪಿ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಕೂಡ ಈಗ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಸರ್ಕಾರ ಕೂಡ ಎಲ್ಲ ಒಂದು ಕಡೆ ಓಲೈಕೆ ರಾಜಕಾರಣ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗಂಭೀರ ಆರೋಪವನ್ನು ಮಾಡ್ತಿರೋದು. ಹಾಗಾಗಿ ಕಲಂನಲ್ಲಿ ಕ್ರೈಸ್ತ ಹೆಸರ ಬಳಕೆ ವಿಚಾರವಾಗಿ ಮುಂದಿಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಈಗ ಮುಂದಾಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.